ಸ್ನೇಹಿತರೆ, ನಾವು ಬ್ಲಾಗಿಂಗ್ ಅನ್ನ ವರ್ಡ್ ಪ್ರೆಸ್ ಅಲ್ಲೇ ಮಾಡಬೇಕಾ? ಸೊ ಹೋಸ್ಟಿಂಗ್ಗೆ ಮತ್ತೆ ಡೊಮೇನ್ಗೆ ದುಡ್ಡು ಕೊಡ್ಲೇಬೇಕಾ? ಸೊ ನನ್ನ ಆನ್ಸರು ಇಲ್ಲ. ನೀವು ಫ್ರೀ ಆಗಿ ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ಯಾವ ತರ ಅಂತಂದ್ರೆ, ಗೂಗಲ್ದೇ ಆಗಿರುವಂತ ಒಂದು ಪ್ರಾಡಕ್ಟ್ ಇದೆ, ಏನಂತಂದ್ರೆ ಬ್ಲಾಗರ್. ಸೊ ಆ ಬ್ಲಾಗರ್ ಅಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಂಪ್ಲೀಟ್ ಆಗಿ ಬ್ಲಾಗರ್ ಅಲ್ಲಿ ನಾವು ಯಾವ ತರ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು, ಮತ್ತೆ ಏನೇನೆಲ್ಲ ಸೆಟ್ಟಿಂಗ್ಸ್ ಬರುತ್ತೆ, SEO ನ ಯಾವ ತರ ಮಾಡೋದು, ಪೇಜಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಥೀಮ್ ಹೆಂಗ್ ಹಾಕೋದು, ಮತ್ತೆ ಅದರಲ್ಲಿ ಬರುವಂತ ಪೋಸ್ಟ್ ಗಳನ್ನ ಯಾವ ತರ ಹಾಕೋದು, ಎಲ್ಲಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಾದ್ರೂ ಸೆಂಟ್ರಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತಾ ಹೋಗಿರ್ತೀನಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೊಂದು ಬಿಗಿನರ್ಸ್ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರಿಗೆ ಬ್ಲಾಗರ್ ಬಗ್ಗೆ ಗೊತ್ತಿದೆ ಕಂಪ್ಲೀಟ್ ಆಗಿ, ಸೊ ಅವರು ವಿಡಿಯೋನ ಸ್ಕಿಪ್ ಮಾಡಬಹುದು. ಸೊ ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ಏನಂತಂದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡ್ಕೊಂಡು ಲೈಕ್ ಮಾಡಿ. ಅದೇ ರೀತಿ ಬ್ಲಾಗಿಂಗ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಬಹುದು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬ್ಲಾಗರ್ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ವೆಬ್ಸೈಟ್ ಬರೋದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಿ. ಲಾಗಿನ್ ಆದ್ರಿ ಅಂತಂದ್ರೆ ನಿಮಗೆ ಫಸ್ಟ್ ಕೇಳೋದೇನಂತಂದ್ರೆ, ಚೂಸ್ ಅ ನೇಮ್ ಫಾರ್ ಯುವರ್ ಬ್ಲಾಗ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹೆಸರು ಅಂತ ಅಂದ್ರೆ ನಿಮ್ಮ ಬ್ಲಾಗ್ದು ಹೆಸರನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಬ್ಲಾಗ್ ಹೆಸರು ನೀವು ಏನ್ ಬೇಕಾದ್ರೂ ಇಡ್ಬೋದು, ಅಥವಾ ನಿಮ್ಮ ಬ್ಲಾಗ್ ಯಾವ್ದ್ರ ಮೇಲೆ ಕ್ರಿಯೇಟ್ ಮಾಡ್ತಿರ್ತೀರಾ ಅದನ್ನ ಅದರ ನೀಚ್ ಪ್ರಕಾರ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾವು ಸಿಂಪಲ್ ಆಗಿ ಫ್ರೀ ಜಾಬ್ಸ್ ಅಂತ ಹಾಕ್ತೀನಿ. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ URL ಅಡ್ರೆಸ್ ಏನಿರಬೇಕು ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಸಿಂಪಲ್ ಆಗಿ ಫ್ರೀ ಜಾಬ್ಸ್ ಇಂಡಿಯಾ ಅಂತ ಹಾಕ್ತೀನಿ ಸಿಂಪಲ್ ಆಗಿ. ಸೊ ಫ್ರೀ ಜಾಬ್ಸ್ ಇಂಡಿಯಾ ಅಂತ ಹಾಕಿದಾಗ ಇಲ್ಲಿ ನೋಡ್ಬೋದು, ಸಾರಿ ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ನಾಟ್ ಅವೈಲಬಲ್ ಅಂತ ಬರುತ್ತೆ. ಸೊ ನಾನು ಸಿಂಪಲ್ ಆಗಿ ಬೇರೆ ಹಾಕ್ತೀನಿ, ಫ್ರೀ ಜಾಬ್ಸ್ ಕರ್ನಾಟಕ ಅಂತ ಹಾಕ್ತೀನಿ. ಸೊ ಇದಾದ್ರೂ ಇದೆಯಾ ಅಂತ. ಸೊ ಇದು ಕೂಡ ಇಲ್ಲ. ಸಿಂಪಲ್ ಆಗಿ ನಾನು ಮುಂದೆ ನಂಬರ್ ಹಾಕ್ತೀನಿ. ಸೊ ಇದು ಅವೈಲಬಲ್ ಇತ್ತಂತಂದ್ರೆ ಇಲ್ಲಿ ನೋಡ್ಬೋದು, ಕೆಳಗಡೆ ನಿಮ್ಗೆ ಅವೈಲಬಲ್ ಇದೆ ಅಂತ ಬರುತ್ತೆ. ಸೊ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಒಂದು ಬ್ಲಾಗ್ ರೆಡಿ ಆಗ್ಬಿಟ್ಟು ಬರುತ್ತೆ. ಸೊ ರೆಡಿಯಾಗಿ ಬಂದಾದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನ ಎಂಡ್ ವರ್ಗೂ ನೋಡಿ. ಯಾಕಂತಂದ್ರೆ ಈ ನೀವು ಒಂದೇ ಒಂದು ಸ್ಟೆಪ್ ಮಿಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಟ್ರಾಫಿಕ್ ಬರದೇ ಇರ್ಬೋದು, ಅಥವಾ ನಿಮ್ಮ ಒಂದು ಬ್ಲಾಗ್ ಒಂದು ರ್ಯಾಂಕ್ ಆಗದೆ ಇರ್ಬೋದು. ಸೊ ನೋಡ್ಬೋದು ಏನಂತಂದ್ರೆ ನಮ್ದು ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಬಂದಿದೆ ಇವಾಗ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅನ್ನ ನೀವು ಮಾಡಬೇಕು. ಸೊ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ ಮೇಲೆ ಬಂದ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ಟೈಟಲ್ ಫ್ರೀ ಜಾಬ್ಸ್ ಅಂತ ಇದೆ. ಸೊ ಇಲ್ಲಿ ಸಿಂಪಲ್ ಡಿಸ್ಕ್ರಿಪ್ಷನ್ ಅನ್ನ ನೀವು ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಅಥವಾ ನಿಮ್ಮ ಒಂದು ಬ್ಲಾಗ್ ರಿಲೇಟೆಡ್ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ನಾನು ಸಿಂಪಲ್ ಆಗಿ ಹಾಕೊಂತ ಹೋಗ್ತೀನಿ, ಫ್ರೀ ಜಾಬ್ಸ್ ಇನ್ ಕರ್ನಾಟಕ ಅಂತ ಸಿಂಪಲ್ ಆಗಿ ನಾನು ಹಾಕ್ತೀನಿ. ಸೊ ನೀವು ಆಲ್ಮೋಸ್ಟ್ 500 ವರ್ಡ್ಸ್ ವರೆಗೂ ಇಲ್ಲಿ ಹಾಕ್ಬೋದು. ನಾನು ಹಾಕ್ಬಿಟ್ಟು ಸಿಂಪಲ್ ಆಗಿ ಸೇವ್ ಮಾಡ್ತೀನಿ. ಸೇವ್. ಸೊ ಅದಾದ್ಮೇಲೆ ನೀವು ಬ್ಲಾಗ್ ಲ್ಯಾಂಗ್ವೇಜ್, ಸೊ ನಿಮ್ಮ ಇಷ್ಟವಾದಂಥ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅಡಲ್ಟ್ ಕಂಟೆಂಟ್ ಏನಾದರೂ ಹಾಕ್ತಿದ್ದೀರಾ ಅಂತಂದ್ರೆ ನೀವು ಇದನ್ನ ಆನ್ ಮಾಡ್ಬೋದು. ಯಾಕಂತಂದ್ರೆ ಯಾರಾದ್ರೂ ಬ್ಲಾಗ್ ಓಪನ್ ಮಾಡಿದಾಗ ಸೊ ಅವ್ರಿಗೆ ಒಂದು ಏನಂತಂದ್ರೆ ವಾರ್ನಿಂಗ್ ಶೋ ಆಗುತ್ತೆ. ಸೊ ವಾರ್ನಿಂಗ್ ಶೋ ಆಯ್ತು ಅಂತಂದ್ರೆ ಅವರು ನೋಡ್ಬೇಕಾ ಬೇಡವಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಗೂಗಲ್ ಅನಾಲಿಟಿಕ್ಸ್ ಮೆಜರ್ಮೆಂಟ್ ID, ಸೊ ಅದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫೆವಿಕಾನ್ ಅಂದ್ರೆ ಏನು ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲಾಗರ್ ಅಂತ ಕಾಣಿಸ್ತಾ ಇದೆಯಾ ಮೂಲೆಗಡಲ್ಲಿ. ಸೊ ಅದನ್ನ ನೀವು ಚೇಂಜ್ ಮಾಡ್ಬೋದು. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲೋಗೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅದರಲ್ಲಿ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಹಾಕ್ಬಿಟ್ಟು ಸೇವ್ ಮಾಡಿ. ನೆಕ್ಸ್ಟ್ ಪ್ರೈವೇಸಿ. ಸೊ ವಿಸಿಬಲ್ ಟು ಸರ್ಚ್ ಇಂಜಿನ್, ಇದು ಆಟೋಮೆಟಿಕಲಿ ಆನ್ ಇರುತ್ತೆ, ಯಾವಾಗ್ಲೂ ಆನ್ ಇರಬೇಕು. ಸೊ ಆಫ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಸರ್ಚ್ ಇಂಜಿನ್ ಅಲ್ಲಿ ಶೋ ಆಗಲ್ಲ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಆನ್ ಇರಬೇಕಾಗತ್ತೆ. ನೆಕ್ಸ್ಟ್ ಪಬ್ಲಿಷಿಂಗ್, ಇದು ಕಂಪ್ಲೀಟ್ ಆಗಿರಲಿ. ನೀವು ಇನ್ ಕೇಸ್ ಕಸ್ಟಮ್ ಡೊಮೈನ್ ತಗೋತೀರಾ ಅಂತಂದ್ರೆ ಇಲ್ಲಿ ಕಸ್ಟಮ್ ಡೊಮೈನ್ ಅನ್ನು ಹಾಕ್ಬಿಟ್ಟು ನೀವು ಏನಪ್ಪಾ ಅಂತಂದ್ರೆ ಚೇಂಜಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇದು ಕೂಡ ಆನ್ ಇರಬೇಕು, HTTPS. ಸೊ ಇದು ಕೂಡ ಒಂದು ಸೆಕ್ಯೂರಿಟಿ ರೀಸನ್ ಅಂತಾನೆ ಹೇಳ್ಬೋದು. ಸೊ ಆನ್ ಇರಲಿ. ಕೆಳಗಡೆ ಬರೋಣ. ಸೊ ಸಿಂಪಲ್ ಕೆಳಗಡೆ ಬಂದಾದ ಮೇಲೆ ನೀವು ಸಿಂಪಲ್ ಆಗಿ ನೋಡೋದು ಪೋಸ್ಟ್, ಮ್ಯಾಕ್ಸಿಮಮ್ ಪೋಸ್ಟ್ ಶೋನ್ ಆನ್ ದ ಮೇನ್ ಪೇಜ್ ಅಲ್ಲಿ ಎಷ್ಟು ಪೋಸ್ಟ್ ಶೋ ಆಗಬೇಕು ಅಂತ ಇದು ಕೇಳ್ತಾ ಇದೆ. ಸೊ ಸಿಂಪಲ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ 7 ಇದೆ, ನಾನು ಅದನ್ನ ಹಂಗೆ ಬಿಡ್ತೀನಿ. ಸೊ ಅದಾದ ಮೇಲೆ ಇಮೇಜ್ ಲೈಟ್ ಬಾಕ್ಸ್ ಆನ್ ಮಾಡಿ. ಲೇಜಿ ಲೋಡ್ ಇಮೇಜಸ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ವೆಬ್ ಇಮೇಜ್ ಸರ್ವಿಸಿಂಗ್ ಕೂಡ
ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಅಪ್ಲೋಡ್ ಮಾಡುವಂಥ JPG ಅಥವಾ PNG ಒಂದು ಇರುವಂಥ ಇಮೇಜ್ಗಳು ವೆಬ್ಗೆ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ಬ್ಲಾಗು ಸ್ಪೀಡ್ ಆಗುತ್ತೆ. ಸೊ ಅದಾದ ಮೇಲೆ ಕೆಳಗಡೆ ಬರೋಣ ಕಮೆಂಟ್ಸು, ಇದರಲ್ಲಿ ಏನೋ ಮಾಡೋ ಅವಶ್ಯಕತೆ ನಿಮಗೆ ಇರಲ್ಲ. ಸೊ ಇಮೇಲ್ಸು, ಸೊ ಇದರಲ್ಲಿ ಕೂಡ ಏನು ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನಿಮ್ಮ ಟೈಮ್ ಝೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಟೈಮ್ ಝೋನ್ ನಮ್ಮದು +5:30. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೈನಸ್ ಇದೆ, ಸೊ +5:30 ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. 2, 3, 4, 5. ಸೊ +5:30 ಸ್ಟ್ಯಾಂಡರ್ಡ್ ಟೈಮ್ ಕೋಲ್ಕತ್ತಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ ಆಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರೋದು ಆಟೋಮೆಟಿಕ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಸೆಟ್ ಆಗುತ್ತೆ. ಸೊ ಕೆಳಗಡೆ ಬಂದ್ಬಿಟ್ಟು ಮೆಟಾ ಟ್ಯಾಗ್ಸ್ ಅಂತ ಬರುತ್ತೆ. ಸೊ ಸಿಂಪಲ್ ಆಗಿ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಡಿಸ್ಕ್ರಿಪ್ಷನ್ ಅನ್ನ ನೀವು ಹಾಕಬೇಕು. ಇಲ್ಲಿ ನೋಡ್ಬೋದು ಸರ್ಚ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ನಿಮ್ಮ ಒಂದು ಗೂಗಲ್ ಅಲ್ಲಿ ಬ್ಲಾಗ್ ಓಪನ್ ಆಯ್ತು ಅಂತಂದ್ರೆ ಅಲ್ಲಿ ಏನ್ ಡಿಸ್ಕ್ರಿಪ್ಷನ್ ಅಲ್ಲಿ ಶೋ ಆಗಬೇಕು. ನಾನು ಸಿಂಪಲ್ ಆಗಿ ಫ್ರೀ ಜಾಬ್ಸ್ ಇನ್ ಕರ್ನಾಟಕ ಅಂತ ಹಾಕ್ತೀನಿ ಅಷ್ಟೇ. ಸೊ ನೀವು ಸ್ವಲ್ಪ ಲೆಂತ್ ಇರೋದನ್ನ ಹಾಕಬೇಕಾಗುತ್ತೆ. ನಾನು ಸಿಂಪಲ್ ಆಗಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ಸೊ ಸಿಂಪಲ್ ಕೆಳಗಡೆ ಬಂದ್ಬಿಟ್ಟು ನೀವು ಮತ್ತೆ ಇಲ್ಲಿ ನೋಡ್ಬೋದು ಕ್ಲಾಬರರ್ಸ್ ಆ್ಯಂಡ್ ಇಂಡೆಕ್ಸಿಂಗ್. ಸೊ ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಎನೇಬಲ್ ಕಸ್ಟಮ್ ರೋಬೋಟ್.txt ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಸ್ಟಮ್ ರೋಬೋಟ್ಸ್.txt ಅನ್ನ ನೀವು ಹಾಕಬೇಕಾಗುತ್ತೆ. ಸೊ custom.txt ಫೈಲು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಹಾಕಿರ್ತೀನಿ. ಸೊ ಫಿನ್ ಕಮೆಂಟ್ ಅಲ್ಲಿ ಇರುತ್ತೆ, ನೀವು ಹೋಗ್ಬಿಟ್ಟು ಏನ್ ಮಾಡ್ಬೋದು ಅಂತಂದ್ರೆ ಜಾಯಿನ್ ಆಗಿ ಟೆಲಿಗ್ರಾಮು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದನ್ನ ಸಿಂಪಲ್ ಆಗಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ನಿಮ್ಮ ಬ್ಲಾಗ್ದು ಏನು ಹೆಸರಿರುತ್ತೆ, ನನ್ನ ಹೆಸರು ಇರುತ್ತೆ, ಅದನ್ನ ಸಿಂಪಲ್ ಆಗಿ ಚೇಂಜ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡರ್ ಆ್ಯಂಡ್ ಟ್ಯಾಗ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಮಾಡಿಕೊಂಡು ಇಲ್ಲಿ ನನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೋ DP ಮೇಲೆ ಕ್ಲಿಕ್ ಮಾಡಿ. ಸೊ ನೋ DP ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇನಂತಂದ್ರೆ ನಿಮ್ಮ ಹಾಕುವಂಥ ಪೇಜಸ್ಗಳು ಕ್ರಾವೆಲ್ ಆಗಬೇಕಾ, ಇಂಡೆಕ್ಸ್ ಆಗಬೇಕಾ ಇಲ್ಲ ಅನ್ನೋದನ್ನ ಇದು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಸೊ ಹೋಮ್ ಪೇಜ್ ಆಯಿತು. ನೆಕ್ಸ್ಟು ಆಕ್ಟಿವ್ ಆ್ಯಂಡ್ ಸರ್ಚ್ ಪೇಜ್ ಟ್ಯಾಗ್ಸ್. ಸೊ ಇದು ನೋ ಇಂಡೆಕ್ಸ್ ಅಂತ ಹಾಕೊಳ್ಳಿ. ನೋ ಇಂಡೆಕ್ಸ್ ನೋ ಫಾಲೋ. ಸೊ ನೋ ಇಂಡೆಕ್ಸ್ ನೋ ಫಾಲೋ ಅಂತ ನಾನು ಹಾಕ್ತೀನಿ. ಸೊ ಸಿಂಪಲ್ ಹಾಕಿ ನೆಕ್ಸ್ಟು ನನ್ನ ಪೋಸ್ಟ್ಗಳು ಮತ್ತು ಪೇಜಸ್ಗಳು ಕಂಪ್ಲೀಟ್ ಆಗಿ ಎಲ್ಲಾನು ಇಂಡೆಕ್ಸ್ ಆಗಬೇಕು. ನೋ DP ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಇದಾದ ಮೇಲೆ ಗೂಗಲ್ ಸರ್ಚ್ ಕನ್ಸೋಲ್ ಬರುತ್ತೆ, ಅದನ್ನು ನೀವು ಲಿಂಕ್ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಸರ್ಚ್ ಕನ್ಸೋಲ್ ಅನ್ನು ಓಪನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಬ್ಲಾಗ್ ಅನ್ನು ಹಾಕಿದ್ರಿ ಅಂತಂದ್ರೆ ಅದು ಆಟೋಮೆಟಿಕಲಿ ಲಿಂಕ್ ಆಗುತ್ತೆ. ಏನಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಇಮೇಲ್ ಮತ್ತೆ ಆ ಇಮೇಲ್ ಸರ್ಚ್ ಕನ್ಸೋಲ್ ಇಮೇಲ್ ಎರಡು ಒಂದೇ ಇರೋದ್ರಿಂದ ಆಟೋಮೆಟಿಕಲಿ ವೆರಿಫೈ ಆಗುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಮಾನಿಟೈಸೇಷನ್ ಬರುತ್ತೆ. ಸೊ ಎನೇಬಲ್ ಕಸ್ಟಮ್ ads.txt ಇದೆಲ್ಲ. ಸೊ ಇದು ನಿಮಗೆ ಇವಾಗ ಬರಲ್ಲ, ನಿಮ್ಮ ಮಾನಿಟೈಸೇಷನ್ ಆನ್ ಆದಮೇಲೆ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಾದ ಮೇಲೆ ನಿಮಗೆ ಇಲ್ಲಿ ಯೂಸ್ ಆಗುತ್ತೆ. ಕೆಳಗಡೆ ಬಂದ್ಬಿಟ್ಟು ಮ್ಯಾನೇಜ್ ಬ್ಲಾಗ್ ಇಂಪೋರ್ಟ್, ಏನಾದ್ರು ಕಂಟೆಂಟ್ ಇದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬರುತ್ತೆ. ಸೊ ಇಲ್ಲಿಗೆ ಸೆಟ್ಟಿಂಗ್ಸ್ ಏನಿದೆ ಮೇನ್ ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ನಮ್ಮ ಬ್ಲಾಗ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಒಂದ್ಸರಿ ನೋಡ್ಕೊಂಬರೋಣ. ಸೊ ಇದೇನಂತಂದ್ರೆ ನಮ್ಮ ಒಂದು ಬ್ಲಾಗ್ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿದೆ. ಸೊ ಇದಕ್ಕೆ ನಾವು ಥೀಮ್ ಹಾಕಬೇಕು, ಪೇಜಸ್ ಕ್ರಿಯೇಟ್ ಮಾಡ್ಕೋಬೇಕು, ಎಲ್ಲಾನು ಮಾಡಬೇಕಾಗತ್ತೆ. ಮತ್ತೆ ಬ್ಯಾಕ್ ಎಂಡ್ಗೆ ಬಂದ್ಬಿಟ್ಟು ಥೀಮ್ಸ್ ಅಲ್ಲಿ ಬನ್ನಿ. ಸೊ ಇಲ್ಲಿ ಸಿಂಪಲ್ ಫ್ರೀ ಥೀಮ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವ ತರ ಬೇಕು ಆ ತರ ಒಂದು ಥೀಮನ್ನು ಯೂಸ್ ಮಾಡ್ಕೋಬಹುದು. ನಾನು ಸಿಂಪಲ್ ಆಗಿ ಡಾರ್ಕ್ ಥೀಮ್ ಏನಿದೆ ಅದನ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ಸಿಂಪಲ್. ಇದಕ್ಕೂ ಕೂಡ ನೀವು ಕಸ್ಟಮ್ ಒಂದು ಥೀಮ್ಗಳನ್ನ ಹಾಕ್ಬೋದು. ಸೊ ಅದನ್ನು ಕೂಡ ಹಾಕ್ಬೋದು. ಸೊ ಕಸ್ಟಮೈಸೇಷನ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ರೀಸ್ಟೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಥೀಮ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ರೀಸ್ಟೋರ್ ಮಾಡ್ಕೋಬಹುದು. ಸೊ ಇವಾಗ ನಾವು ಒಂದ್ಸರಿ ರಿಫ್ರೆಶ್ ಮಾಡೋಣ, ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ನೋಡ್ಬೋದು ಸಿಂಪಲ್ ಆಗಿ ನಮ್ಮ ಒಂದು ಬ್ಲಾಗ್ ರೆಡಿ ಇದೆ. ಇವಾಗ ಥೀಮ್ ಎಲ್ಲ ಆದ ಮೇಲೆ ನಮಗೆ ನೆಕ್ಸ್ಟ್ ಬರೋದು ಪೇಜಸ್. ಇಂಪಾರ್ಟೆಂಟ್ ಪೇಜಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಲ್ವಾ. ಸೊ ಸಿಂಪಲ್ ಪೇಜಸ್ ಮೇಲೆ ಬನ್ನಿ. ಪೇಜಸ್ ಮೇಲೆ ಬಂದು ಆದ ಮೇಲೆ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಟೈಟಲ್ ಕೇಳುತ್ತೆ ಅಬೌಟ್ ಅಸ್. ಇಲ್ಲಿ ಅಬೌಟ್ ಅಸ್ ಕಂಪ್ಲೀಟ್ ಆಗಿ ಎಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಬೌಟ್ ಅಸ್ ಅಂತ ಹಾಕ್ಬಿಟ್ಟು ಬ್ಲಾ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಸೊ ಈ ರೀತಿ ಎಲ್ಲ ಇಂಪಾರ್ಟೆಂಟ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ.
ಸೊ ಅದಾದ ಮೇಲೆ ನೆಕ್ಸ್ಟ್ ಬರೋದು ಪೋಸ್ಟ್ಸ್. ಸೊ ಸಿಂಪಲ್ ಪೋಸ್ಟ್ ಮೇಲೆ ಬನ್ನಿ, ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಟಲ್ ಹಾಕಿ ನಿಮ್ಮ ಒಂದು ಪೋಸ್ಟ್ದು. ಸೊ ನಾನು ಸಿಂಪಲ್ ಆಗಿ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಸಿಂಪಲ್ ಪೇಸ್ಟ್ ಮಾಡ್ತೀನಿ. ಸೊ ಹಾಕ್ಬಿಟ್ಟು ಸಿಂಪಲ್ ಇವಾಗ ಟೈಪ್ ಮಾಡಿಕೊಂಡು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಏನಾದರೂ ಇದರಲ್ಲಿ ಇಮೇಜ್ ನೀವು ಹಾಕ್ಬೋದು. ಸೊ ಸಿಂಪಲ್ ಇವಾಗ ಬಂದ್ಬಿಟ್ಟು ರಿಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ನೋಡೋದು ಫಸ್ಟ್ ಒಂದು ಪೋಸ್ಟ್ ನಮ್ಮದು ಇಲ್ಲಿ ಓಪನ್ ಆಗಿದೆ. ಸೊ ಇನ್ನೊಂದು ಏನು ಬರುತ್ತೆ ಅಂತಂದರೆ, ನೀವು ಹಾಕುವಂಥ ಪೇಜಸ್ಗಳು ಇಲ್ಲಿ ಶೋ ಆಗಬೇಕು. ಸೊ ಆ ಶೋ ಆಗಬೇಕಂತಂದರೆ ನೀವೇನು ಮಾಡಬೇಕು, ಇಲ್ಲಿ ಸಿಂಪಲ್ ಆಗಿ ಲೇಔಟಲ್ಲಿ ಬನ್ನಿ. ಲೇಔಟಲ್ಲಿ ಬಂದಾದ ಮೇಲೆ ನಿಮಗೆ ಇಲ್ಲಿ ಲೇಔಟ್ ಓಪನ್ ಆಗುತ್ತೆ ನಿಮ್ಮ ಬ್ಲಾಗ್ದು. ಸೊ ಇಲ್ಲಿ ನೋಡ್ಬೋದು ಸೈಡ್ ಬಾರ್ ಟಾಪ್ ಏನಿದೆ ಇಲ್ಲಿ ನೋಡ್ಬೋದು ಅಬೌಟ್ ಮೀ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಪೇಜಸ್ಗಳನ್ನು ಆ್ಯಡ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಪೇಜ್ ಹೆಡರ್ ಇದೆ, ಫಾಲೋವರ್ಸ್, ಇಮೇಜಸ್, ಲೇಬಲ್ಸ್, ಪೇಜಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಡಿ. ಸಿಂಪಲ್ ಆಗಿ ಪೇಜಸ್ ಅಂತ ನಾನು ಇಲ್ಲಿ ಹಾಕ್ತೀನಿ. ಸೊ ನಿಮಗೆ ಇಲ್ಲಿ ಯಾವ ಪೇಜಸ್ ಶೋ ಆಗಬೇಕು ಆ ಪೇಜಸ್ಗಳನ್ನು ನೀವು ಹಾಕ್ಬೋದು. ಹೋಮ್ ಪೇಜ್ ತೋರಿಸ್ತಾ ಇದೆ, ಆ್ಯಡ್ ನ್ಯೂ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಅಬೌಟ್ ಅಸ್, ಸಿಂಪಲ್ ಅಬೌಟ್ ಅಸ್ ಒಂದು ಏನಿರುತ್ತೆ ಅದನ್ನು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರ ಲಿಂಕ್ ಇಲ್ಲಿ ನಿಮಗೆ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಇಲ್ಲಿ ಸೇವ್ ಮಾಡಿ. ಸೊ ಇಲ್ಲೇನಾದರೂ ಚೇಂಜಸ್ ಮಾಡೋದು ಥರ ಇತ್ತಂತಂದರೆ ನೀವು ಚೇಂಜಸ್ ಮಾಡ್ಕೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಸಿಂಪಲ್ ಆಗಿ ಇವಾಗ ನಮ್ಮ ಹಾಕಿರುವಂಥ ಪೇಜಸ್ಗಳು ಓಪನ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಸಿಂಪಲ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಹೋಮ್ ಅಬೌಟ್ ಅಸ್ ಸಿಂಪಲ್ ಇರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಬೇಸಿಕ್ ಆಗಿ ನೀವು ಎಷ್ಟು ತಿಳ್ಕೊಂಡ್ರೆ ಸಾಕು, ಬ್ಲಾಗಿಂಗ್ ಅನ್ನ ಶುರು ಮಾಡ್ಬೋದು. ಸೊ ಇದಾದ ಮೇಲೆ ನೀವು ಸರ್ಚ್ ಕನ್ಸೋಲ್ಗೆ ನಿಮ್ಮ ಲಿಂಕ್ ನೀವು ಮಾಡಬೇಕಾಗತ್ತೆ. ಸೊ ಮಾಡಬೇಕು ಅಂತಂದರೆ ನೀವು ಸಿಂಪಲ್ ಗೂಗಲ್ ಸರ್ಚ್ ಕನ್ಸೋಲ್ಗೆ ಹೋಗ್ಬಿಟ್ಟು ನಿಮ್ಮ ಜಿಮೇಲಿಂದ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಬ್ಲಾಗ್ ಅಡ್ರೆಸ್ ಏನಿರುತ್ತೆ ಅದನ್ನು ಕಾಪಿ ಮಾಡ್ಕೊಂಡು ಸಿಂಪಲ್ ಆಗಿ ಅಲ್ಲಿ ಪೇಸ್ಟ್ ಮಾಡಿ ಆಕ್ಟಿವೇಟ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ವಿಡಿಯೋ ಬೇಕಂತಂದ್ರೆ ಕೂಡ ಕಮೆಂಟ್ ಮಾಡಿ, ಅದು ವಿಡಿಯೋ ಕೂಡ ನಾನು ನಿಮಗೆ ಮಾಡ್ಕೊಡ್ತೀನಿ. ಸೊ ಸಿಂಪಲ್ ಅದಾದ ಮೇಲೆ ಇನ್ನು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇದರಲ್ಲಿ ಇರಲ್ಲ. ಸೊ ಎಷ್ಟು ಮಾಡಿದ್ರೆ ಸಾಕು, ನಿಮ್ಮ ಒಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ನೀವು ಕಂಟೆಂಟನ್ನು ಹಾಕ್ತಾ ಹೋಗ್ಬೋದು ಸಿಂಪಲ್ ಆಗಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.